ಹಾಲೆಲೂಯಾ, ದೇವರಿಗೆ ಸ್ತೋತ್ರ. 7 ಗಂಟೆ ಆಯ್ತು ಪ್ರಿಯರೇ, ಬೆಳಗಾಯಿತು. ಬನ್ನಿರಿ, ನಿಮ್ಮೆಲ್ಲರಿಗೂ ಶುಭೋದಯ. ಎದ್ದೇಳಿರಿ, ದೇವರ ಮಾತು ಕೇಳಲು ಸಿದ್ಧರಾಗಿದ್ದೀರಾ? ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಉದಯ ಕಾಲದ ಆಹಾರ ನಮಗೆ ಎಷ್ಟು ಅವಶ್ಯಕವಾಗಿದೆಯೋ ಅದೇ ರೀತಿ ಉದಯ ಕಾಲದಲ್ಲಿ ನಿಮ್ಮ ಮಾತು ನಮಗೆ ಎಷ್ಟು ಅವಶ್ಯಕವಾಗಿದೆ ಎಂದು ನಾವು ಗುರುತಿಸಿ ಜೀವಾಹಾರವಾಗಿರುವ ನಿಮ್ಮ ಮಾತನ್ನು ಧ್ಯಾನಿಸಿ ಭುಜಿಸುವುದಕ್ಕಾಗಿ ನಿಮ್ಮ ಸಾಕ್ಷಿಗಳಾಗಿ ಜೀವಿಸಲು ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ಈ ದಿನಮಾನಗಳಲ್ಲಿ ಬಹಳಷ್ಟು ಜನ ಬ್ರೇಕ್ಫಾಸ್ಟ್ ಮಾಡುತ್ತಾ ಇಲ್ಲ, ಹೌದಲ್ಲವೇ? ಉದಯ ಕಾಲದ ಆಹಾರವನ್ನು ತಿನ್ನುತ್ತಾ ಇಲ್ಲ, ಬಹಳ ಹಡಾವುಡಿ ಅನ್ನುತ್ತಾ. ಕೆಲವರು ಟಿಫಿನ್ ಅನ್ನುತ್ತಾರೆ. ಟಿಫಿನ್ ಎಂಬ ಮಾತಷ್ಟು ಕರೆಕ್ಟ್ ಆಗಿಲ್ಲ. ಆದಾಗ್ಯೂ ಕೂಡ ಕೆಲವರು ನಾಷ್ಟಾ ಅನ್ನುತ್ತಾರೆ, ಹೌದಲ್ಲವೇ? ಉದಯ ಕಾಲದ ಆಹಾರಕ್ಕೆ ಬ್ರೇಕ್ಫಾಸ್ಟ್ ಅನ್ನುತ್ತಾರೆ. ಯಾರ್ಯಾರು ಒಳ್ಳೆ ರೀತಿಯಿಂದ ಕ್ರಮವಾಗಿ ಬ್ರೇಕ್ಫಾಸ್ಟ್ ಮಾಡುತ್ತಾರೋ ಅವರು ಮಧ್ಯಾಹ್ನ ರಾತ್ರಿ ಊಟ ಮಾಡಿದ್ರೂ ಮಾಡದೇ ಇದ್ರೂ ಕೂಡ ಉದಯದಲ್ಲಿ ಚೆನ್ನಾಗಿ ಊಟ ಮಾಡುವಂಥವರು ಆರೋಗ್ಯವಾಗಿರ್ತಾರೆಂದು ಕಂಡುಕೊಳ್ಳಲಾಗಿದೆ. ಹಾಗೆಯೇ ನಮ್ಮ ಆಧ್ಯಾತ್ಮಿಕ ಜೀವಿತಕ್ಕೂ ಕೂಡ ಯಾವುದೋ ಬೇಸತ್ತು ಹೋದಾಗಲೋ, ಬಾಧೆ ಉಂಟಾದಾಗಲೋ, ಏನೋ ಅವಶ್ಯಕತೆ ಇದ್ದಾಗಲೋ ದೇವರ ಮಾತನ್ನು ಕೇಳಿ ದೇವರನ್ನು ಹುಡುಕುವಂಥವರಾಗಿರಬಾರ್ದು. ಆದರೆ ಪ್ರತಿದಿನ ಉದಯದಲ್ಲಿಯೇ ನಮ್ಮನ್ನು ನಾವು ದೇವರ ವಾಕ್ಯದಿಂದ ಎಕ್ವಿಪ್ ಮಾಡಿಕೊಳ್ಳಬೇಕು. ರೆಡಿಯಾಗಿರೋದಾದರೆ, ಜಾಗ್ರತೆಯಿಂದ ನಾವು ಸಿದ್ಧಗೊಂಡಿರೋದಾದರೆ ದಿನವಿಡೀ ಬರುವಂತಹ ಹೋರಾಟಗಳಲ್ಲಿ ನಾವು ಜಯ ಸಾಧಿಸಬಹುದು, ಹೌದಲ್ಲವೇ? ವಾಕ್ಯಕ್ಕೆ ಹೋಗೋಣ. ತಿಮೋತಿಗೆ ಬರೆದ ಮೊದಲನೆಯ ಪತ್ರಿಕೆ, ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ ಓದುತ್ತಿದ್ದೇನೆ. ತಿಮೋತಿಗೆ ಪೌಲನು ಏನೆಂದು ಬರೆಯುತ್ತಾನೆ ಎಂಬುದನ್ನು ಗಮನ ಕೊಟ್ಟು ಕೇಳಿ ಪ್ರಿಯರೇ. ಈ ಸಂಗತಿಗಳನ್ನು ಸಹೋದರರಿಗೆ ತಿಳಿಸಿದರೆ ನೀನು ಅನುಸರಿಸಿರುವ ಕ್ರಿಸ್ತ ನಂಬಿಕೆಯ ಮತ್ತು ಸುಬೋಧನೆಯ ವಾಕ್ಯಗಳಲ್ಲಿ ಅಭ್ಯಾಸ ಹೊಂದಿದವನಾಗಿ ಕ್ರಿಸ್ತ ಯೇಸುವಿನ ಒಳ್ಳೆ ಸೇವಕನಾಗಿರುವಿ. ಕ್ರಿಸ್ತ ನಂಬಿಕೆಯ ಮತ್ತು ಸುಬೋಧನೆಯ ವಾಕ್ಯಗಳಲ್ಲಿ ಅಭ್ಯಾಸ ಹೊಂದಿದವನಾಗಿರುವಿ. ಸುಬೋಧನೆಯ ಅಂದರೆ ಗೊತ್ತಲ್ಲವೇ? ಒಳ್ಳೆ ಬೋಧನೆ, ಹೌದಲ್ಲವೇ? ಶ್ರೇಷ್ಠವಾದ ಬೋಧನೆ, ಸತ್ಯವಾದ ಬೋಧನೆ. ಈ ದಿನ ಯೇಸು ಕ್ರಿಸ್ತನ ನಾಮದಲ್ಲಿಯೇ ಅನೇಕ ಸುಳ್ಳು ಬೋಧಕರು ಬರುತ್ತಾ ಇದ್ದಾರೆ. ಬೈಬಲನ್ನೇ ಹಿಡಿದುಕೊಂಡು ಅದರಲ್ಲಿರುವ ಒಂದು ವಚನವನ್ನು ತಮಗನುಕೂಲವಾಗಿ ಮಾರ್ಪಡಿಸಿಕೊಂಡು ಅನಾವಶ್ಯಕವಾದ ವಿಷಯಗಳ ಕುರಿತಾಗಿ ದೊಡ್ಡ ಒಂದು ವಾದ ವಿವಾದ ಮಾಡೋದು ಸರ್ವಸಾಧಾರಣ ಆಗಿಬಿಟ್ಟಿದೆ. ಯಾವಾಗಲೂ ದೇವರ ವಾಕ್ಯ ನಮ್ಮೊಂದಿಗೆ ನೇರವಾಗಿ ಮಾತಾಡುತ್ತೆ. ದೇವರ ವಾಕ್ಯವು ಪರಿಶುದ್ಧಾತ್ಮನ ಪ್ರೇರಣೆಯಿಂದ ಬರೆಯಲ್ಪಟ್ಟದಾಗಿರೋದ್ರಿಂದ ಪರಿಶುದ್ಧಾತ್ಮ ದೇವರ ಸಹಾಯ ಕೋರಿಕೊಂಡು ನಾವು ಓದುವುದಾದರೆ, ನೀವು ಬೈಬಲ್ ಪಂಡಿತರು ಅಲ್ಲದಿದ್ರೂ ಕೂಡ ಪರಿಶುದ್ಧಾತ್ಮ ದೇವರು ನಿಮಗೆ ಅವಶ್ಯಕವಾದ ವಿಷಯಗಳನ್ನು ತಿಳಿಯಪಡಿಸುತ್ತಾರೆ. ಅಷ್ಟು ಮಾತ್ರವಲ್ಲ, ವೈಯಕ್ತಿಕವಾಗಿ ನೀವು ಈ ಹೊಸ ವರ್ಷದಲ್ಲಿ ಬೈಬಲ್ ಓದುವುದನ್ನು ಆರಂಭಿಸಿದಿರೋ? ಗತಕಾಲದಲ್ಲಿಯೂ ಕಳೆದ ವರ್ಷದಲ್ಲಿಯೂ ಓದಿದ್ದೇವೆ, ಮತ್ತೆ ಈ ವರ್ಷದಲ್ಲಿಯೂ ಕೂಡ ಆದಿಕಾಂಡದಿಂದ ಪ್ರಕಟಣೆ ಪುಸ್ತಕದವರೆಗೂ ಒಂದು ಪ್ರಣಾಳಿಕೆಯುಳ್ಳವರಾಗಿ ಕ್ರಮವಾಗಿ ಬೈಬಲನ್ನು ಓದಿರಿ. ಯಾಕೆಂದರೆ ಬೈಬಲ್ ಓದುತ್ತಾ ಇರುವಾಗ ಯಾವುದು ಸುಬೋಧನೆ, ಯಾವುದು ಸುಳ್ಳು ಬೋಧನೆ ಎಂದು ನೀವು ಸ್ಪಷ್ಟವಾಗಿ ತಿಳಿದುಕೊಳ್ಳುವಂಥವರಾಗಿರುತ್ತೀರಿ. ತಿಮೋತಿಗೆ ಪೌಲನೆಂಬ ದೈವ ಸೇವಕನು ಹೇಳ್ತಿದ್ದಾನೆ ಏನೆಂದರೆ, ನೀನು ಜಾಗ್ರತೆಯಿಂದಿರಬೇಕಾದ್ರೆ, ಒಳ್ಳೆ ಹೆಸರನ್ನು ತಂದುಕೊಳ್ಳಬೇಕಾದ್ರೆ, ನೀನು ಅನುಭವಸ್ಥನಾಗಬೇಕಾದರೆ, ಕ್ರಿಸ್ತನ ಒಳ್ಳೆ ಸೇವಕನಾಗಿರಬೇಕಾದರೆ ನೀನು ವಾಕ್ಯವನ್ನು ಜಾಗ್ರತೆಯಿಂದ ಧ್ಯಾನಿಸು. ಸುಬೋಧನೆಯನ್ನು, ನಂಬಿಕೆಗೆ ಸಂಬಂಧಪಟ್ಟಂತಹ ಸುಬೋಧನೆಯನ್ನು ನೀನು ಮಾಡು. 7ನೇ ವಚನ ನೋಡಿ. ಅಜ್ಜಿ ಕಥೆಗಳಂತಿರುವ ಕೆಲವು ಪ್ರಾಪಂಚಿಕವಾದ ಕಥೆಗಳನ್ನು ತಳ್ಳಿಬಿಟ್ಟು ನೀನು ದೈವ ಭಕ್ತಿಯ ವಿಷಯದಲ್ಲಿ ಸಾಧನೆ ಮಾಡಿಕೋ. ಅಪವಿತ್ರವಾದ ಕೇವಲ ಪ್ರಾಪಂಚಿಕವಾದ ಕಥೆಗಳನ್ನು ಬಿಟ್ಟು ಬಿಡು. ನಮ್ಮ ಹಳ್ಳಿ ಊರುಗಳಲ್ಲಿ ವೃದ್ಧರು ಒಳ್ಳೊಳ್ಳೆ ಕಥೆಗಳು ಹೇಳ್ತಾ ಇದ್ರು, ಒಳ್ಳೊಳ್ಳೆ ಅಜ್ಜಿ ಕಥೆಗಳನ್ನು ಹೇಳ್ತಾ ಇದ್ರು, ಹೌದಲ್ಲವೇ? ಈ ದಿನಗಳಲ್ಲಿ ಸದ್ಧರ್ಮ ಎಂದು ಹೇಳ್ಕೊಳ್ತಾ ಕೆಲವೊಂದು ಮೂಢನಂಬಿಕೆ, ಮೂಢ ಭಕ್ತಿಗಳ ವಿಷಯದಲ್ಲಿ ಆಚಾರ ಪಾಲನೆ ಮಾಡುವುದನ್ನು ನಾವು ನೋಡುತ್ತೇವೆ. ಬೈಬಲ್ ಹಿಡ್ಕೊಂಡ್ರೂ ಕೂಡ ಇದರಲ್ಲಿ ಕೆಲವೊಂದು ಪದ್ಧತಿಗಳನ್ನು, ಮೂಢ ಆಚಾರಗಳನ್ನು ಅನುಸರಿಸುವಂಥವರು ಕೂಡ ಇದ್ದಾರೆ. ಸ್ವಲ್ಪ ಅಲ್ಲಿ ಸ್ವಲ್ಪ ಇಲ್ಲಿ ವಾಕ್ಯವನ್ನು ಓದಿ ಒಂದೇ ಮಾತನ್ನು ಹಿಡಿದುಕೊಂಡು ಅದರ ಪ್ರಕಾರ ಬೈಬಲಿನ ಸತ್ಯವನ್ನೇ ಪ್ರಕಟಿಸಲು ಪ್ರಯತ್ನಿಸುವಂಥವರಿದ್ದಾರೆ.
ಅಪವಿತ್ರವಾದ ಕೇವಲ ಪ್ರಾಪಂಚಿಕ ಕಥೆಗಳನ್ನು, ಅವು ಬರೀ ಹರಟೆ ಮಾತುಗಳು. ಹರಟೆ ಹೊಡಿತಾ ಇರ್ತಾರೆ ಕೆಲವರು. ಹರಟೆ ಮಾತುಗಳಂದ್ರೆ ಏನು? ಅವ್ರಿಗೇನಾಯ್ತು, ಇವ್ರಿಗೇನಾಯ್ತು, ಅಲ್ಲೇನಾಯ್ತು, ಇಲ್ಲೇನಾಯ್ತು, ಅವ್ರು ಹೇಗಿದ್ದಾರೆ, ಇವ್ರು ಹೇಗಿದ್ದಾರೆ, ಅವರಿಗೆ ಬುದ್ಧಿ ಇಲ್ಲ, ಇವರಿಗೆ ನಾಚಿಕೆ ಇಲ್ಲ ಎಂದು ಹೇಳುತ್ತಾ ಅವರನ್ನು ಇವರನ್ನು, ಅವರ ತಪ್ಪನ್ನು ಇವರ ತಪ್ಪನ್ನು ಹೇಳ್ತಾರೆ. ಹೀಗೆ ಹೇಳುತ್ತಾ ಕಾಲಕ್ಷೇಪ ಮಾಡುವವರು ಬಹಳ ಜನ ಇದ್ದಾರೆ. ಈ ದಿನ ಯೇಸು ಕ್ರಿಸ್ತನ ಬೋಧನೆ ಮಾಡುವವರಲ್ಲಿ ಕೂಡ ಅಜ್ಜಿ ಕಥೆಗಳು ಹೆಚ್ಚಾಗ್ತಿವೆ, ಪ್ರಾಪಂಚಿಕ ಮಾತು ಹೆಚ್ಚಾಗ್ತಿವೆ, ಏನೇನೋ ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಆದರೆ ಯೇಸುವಿನ ಕಡೆಗೆ ಒಬ್ಬ ವ್ಯಕ್ತಿಯನ್ನು ನಡೆಸುತ್ತಾ ಇಲ್ಲ. ಏನೇನೋ ಆಶೀರ್ವಾದಗಳ ಕುರಿತು ಹೇಳ್ತಾರೆ ಹೊರತು ಹೃದಯದ ಶುದ್ಧಿ ಕುರಿತು, ಅದು ಎಷ್ಟು ಅವಶ್ಯಕವಾದ ಪಾಯಿಂಟ್ ಎಂಬುದನ್ನು ಬಿಡ್ತಾರೆ. ಏನೋ ದೊಡ್ಡದಾಗಿ ಪ್ರಸಂಗ ಮಾಡಿದ್ದೇನೆಂದು ಒಬ್ಬ ದೈವ ಸೇವಕನು ಅಂದುಕೊಳ್ಳಬಹುದೇನೋ. ಆದರೆ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ನಮಗೋಸ್ಕರ ಏನ್ ಮಾಡಿದಾರೆಂಬ ಸಂಗತಿಯನ್ನು ಒಂದು ಸಾರಿ ಕೂಡ ಶಿಲುಬೆ ಸುವಾರ್ತೆ ಅಥವಾ ಒಂದು ಮಾತು ಕೂಡ ಶಿಲುಬೆ ಕುರಿತು ಆಡದಿದ್ದರೆ ಅವು ಹರಟೆ ಮಾತುಗಳಾಗಿರ್ತವೆ. ನಾಶನದ ಮಾರ್ಗದಲ್ಲಿರುವವರಿಗೆ ಶಿಲುಬೆ ಮಾತು ಹುಚ್ಚು ಮಾತಾಗಿದೆ. ಆದರೆ ರಕ್ಷಣೆ ಹೊಂದಿದ ನಮಗಾದರೂ ಅದು ದೇವರ ಶಕ್ತಿಯಾಗಿದೆ. ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟಿರುವಂತಹ ವಿಷಯವೇನೆಂದರೆ, ಆತನು ನನ್ನನ್ನು ಪ್ರೀತಿಸಿ ತನ್ನ ರಕ್ತವನ್ನೇ ಸುರಿಸಿ ನನ್ನನ್ನು ಬಿಡಿಸಿದ್ದಾನೆ ಎಂಬ ವಿಷಯ ಜ್ಞಾಪಕ ಮಾಡಿಕೊಳ್ಳಿರಿ ಎಂದು ಯೇಸು ಹೇಳಿದ್ದಾರೆ. ಅದಕ್ಕೆ ಆಲಯದಲ್ಲಿ ರೊಟ್ಟಿ ದ್ರಾಕ್ಷರಸ ನಾವು ಮುರಿದು ಸೇವಿಸುವಂಥದ್ದು ಇವಾಗಲೂ ಅನುಸರಿಸುತ್ತಿದ್ದೇವೆ, ಆದರೆ ಆಚಾರವಾಗಿಯೇ ಉಳ್ಕೊಂಡಿದೆ. ಅಪವಿತ್ರವಾದಂತಹ ಅಜ್ಜಿ ಕಥೆಯ ಹರಟೆಗಳನ್ನು ಬಿಟ್ಟು ಬಿಡು. ನೀನು ದೈವ ಭಕ್ತಿಯ ವಿಷಯದಲ್ಲಿ ನಿನ್ನಷ್ಟಕ್ಕೆ ನೀನೇ ಸಾಧನೆ ಮಾಡಿಕೋ. ಸಾಧನೆ ಮಾಡಬೇಕು. ಸಾಧನೆ ಅಂದರೆ ಗೊತ್ತಲ್ಲವೇ? ಪ್ರಾಕ್ಟೀಸ್ ಮಾಡಬೇಕು, ಕ್ರಮಪಡಿಸಿಕೊಳ್ಳಬೇಕು. ಒಂದು ಸಂಗೀತ ಕಲಿತುಕೊಳ್ಳುವವನು ಬಹಳ ಸಾಧನೆ ಮಾಡ್ತಾನೆ, ಪೂರ್ತಿಯಾಗಿ ಕಲಿತುಕೊಳ್ಳುವವನು ಹಾಗೆ ಮಾಡ್ತಾನೆ. ಎಲ್ಲಾ ವಿಷಯಗಳಿಗೆ ಟ್ರೈನಿಂಗ್ ಇರುತ್ತೆ. ಹಾಗಾದರೆ ದೇವರ ವಾಕ್ಯವನ್ನು ಧ್ಯಾನಿಸಿ ಅವುಗಳನ್ನು ಪ್ರಕಟಿಸುವುದಕ್ಕಾಗಿ, ವಾಕ್ಯಾನುಸಾರವಾಗಿ ಜೀವಿಸುವುದಕ್ಕಾಗಿ, ವಾಕ್ಯ ನಮಗೆ ಪುಷ್ಟಕರವಾದ ಬಲ ಕೊಡುವ ಹಾಗೆ, ಶಕ್ತಿ ಕೊಡುವ ಹಾಗೆ ಅದನ್ನು ನಾವು ಧ್ಯಾನಿಸುವಂಥದ್ದು ಅವಶ್ಯಕವಾಗಿದೆ. ದೇವರ ವಾಕ್ಯ ಯಾವತ್ತೇ ಆಗಲಿ ಎಂಟರ್ಟೈನ್ಮೆಂಟ್ಗೋಸ್ಕರ ಅಲ್ಲ, ಹರಟೆಗೋಸ್ಕರ ಅಲ್ವೇ ಅಲ್ಲ. ಈ ವಾಕ್ಯ ಸುಮ್ಮನೆ ಇನ್ಫಾರ್ಮೇಶನ್ ಕೊಡುವಂಥದ್ದಲ್ಲ. ಆ ವಾಕ್ಯದ ಸಾರಾಂಶ ನಮ್ಮ ಹೃದಯದ ಸ್ಥಿತಿ ಬಯಲ್ಪಡಿಸುವಂಥದ್ದಾಗಿರಬೇಕು. ದೇವರ ಪ್ರೀತಿಯನ್ನು ವ್ಯಕ್ತಪಡಿಸುವಂಥದ್ದಾಗಿರಬೇಕು. ನಮ್ಮ ಸ್ಥಿತಿಯನ್ನು ಗ್ರಹಿಸಿ ಪಶ್ಚಾತ್ತಾಪ ಪಡೋದು, ಕರ್ತನ ಸ್ಥಿತಿಯನ್ನು ನಾವು ಗುರುತಿಸಿ ಆತನನ್ನು ಸ್ತುತಿಸಿ ಆತನಲ್ಲಿ ನಂಬಿಕೆ ಇಡುವಂಥದ್ದು ಈ ದಿನ ಕ್ರೈಸ್ತರ ಜೀವಿತಕ್ಕೆ ಪ್ರಾಮುಖ್ಯವಾದದ್ದಾಗಿದೆ. ಈ ದಿನ ಅಷ್ಟೇ ಅಲ್ಲ, ಪೌಲನ ಕಾಲದಲ್ಲಿ ಕೂಡ ಈ ವಚನದಲ್ಲಿ ಹಾಗೆ ಇರ್ತಾ ಇದ್ರು. ನೀವೊಂದು ವೇಳೆ ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನೋಡುವುದಾದರೆ ಪೌಲನು ಹೇಳ್ತಾನೆ, ಬೇರೆ ಉಪದೇಶ ಮಾಡಬಾರದೆಂದು, ಸತ್ಯಕ್ಕೆ ವಿರುದ್ಧವಾದ ಬೇರೆ ಉಪದೇಶ ಮಾಡಬಾರದು, ಕಲ್ಪನಾ ಕಥೆಗಳು ಮಾಡಬಾರದು ಎಂದು ಹೇಳ್ತಾನೆ. ಸುಮ್ಮನೆ ಹರಟೆ ಮಾತುಗಳು ಎಂದರ್ಥ. ಕಲ್ಪನೆಗಳು ನಿಜವಾದದ್ದಲ್ಲ. ಕೆಲವರು ದರ್ಶನ ಅನ್ನುತ್ತಾರೆ, ಕೆಲವರು ಪ್ರವಾದನೆ ಅನ್ನುತ್ತಾರೆ. ದೇವರು ಹೇಳ್ತಾರೆ, ನಾನು ಅವರನ್ನು ಕಳಿಸಲಿಲ್ಲ, ನಾನು ಅವರಿಗೆ ತಿಳಿಸಲಿಲ್ಲ. ಅಂದ್ರೆ ಕರ್ತನು ಹೇಳದ ಮಾತುಗಳನ್ನು ಹೇಳುವಂಥವರಿದ್ದಾರೆ. ಕರ್ತನು ಕೊಡಲಾರದ ದರ್ಶನ ದೇವರು ಕೊಟ್ಟಿದ್ದಾರೆ ಎಂದು ಹೇಳಿ ವಿಶ್ವಾಸಿಗಳನ್ನು ಮರಳುಗೊಳಿಸುವವರಿದ್ದಾರೆ. ಕಲ್ಪನಾ ಕಥೆಗಳಿಗೆ ತಿರುಗಬಾರದು. ವಾಕ್ಯಕ್ಕೆ ವಿರುದ್ಧವಾದ ಯಾವುದೇ ದರ್ಶನವಾಗಲಿ, ವಾಕ್ಯಕ್ಕೆ ವಿರುದ್ಧವಾದ ಯಾವುದೇ ವಿಷಯವಾಗಲಿ, ಅದು ಸೈತಾನನಿಗೆ ಸಂಬಂಧವಾದದೆಂದು ನಾವು ಗುರುತಿಸಬೇಕು. ಕೆಲವೊಂದು ಸಾರಿ ದೇವರ ಆಶೀರ್ವಾದಗಳನ್ನು ಬಹುಶಃ ನಾವು ಪ್ರವಾದನೆ ಅಂದುಕೊಂಡು, ಈಗ ಯೆರಿಕೋ ಗೋಡೆ ಕಟ್ಟಿದಂತೆ ದೇವರು ನಿಮ್ಮನ್ನು ಕೂಡ ಉಪಯೋಗಿಸಿಕೊಂಡು ಯೆರಿಕೋ ಗೋಡೆ ಕಟ್ಟಿಸುತ್ತಾರೆ ಎಂದು ಹೇಳಿದ್ರೆ, ಅಬ್ಬಾ ದೇವರು ನನ್ನ ಕೈಯಿಂದ ಕಟ್ಟಿಸುತ್ತಾರೆ ಅಂದುಕೊಂಡ. ಏನೆಂದು ತಿಳಿದುಕೊಳ್ಳಲಾರದೆ ಮನೆ ಕಟ್ಟುತ್ತೇನೋ ಚರ್ಚ್ ಕಟ್ಟುತ್ತೇನೆ ಅಂದುಕೊಂಡನೇ ಹೊರತು, ಕುಣಿದಾಡುತ್ತಾ ಇದ್ರೆ ಹೊರತು, ಒಂದು ವೇಳೆ ಬೈಬಲನ್ನು ಓದಿದ್ದೇ ಆದ್ರೆ ಯೆರಿಕೋ ಗೋಡೆ ಕಟ್ಟಿದಂತೆ ಕಟ್ಟಿಸುವುದೇನು? ಯೆರಿಕೋ ಶಪಿತವಾದ ಪಟ್ಟಣವಾಗಿದೆ. ಈ ಯೆರಿಕೋ ಗೋಡೆ ಕಟ್ಟುವವನು, ಅದರ ಅಸ್ಥಿವಾರ ಹಾಕುವವನ ಚೊಚ್ಚಲ ಮಗ ಸಾಯುತ್ತಾನೆ, ಅವನು ಶಾಪಗ್ರಸ್ತನೆಂದು ಬೈಬಲ್ ಹೇಳ್ತದೆ. ನಿಮಗೆ ಹೇಗೆ ದರ್ಶನ ಸಿಕ್ಕಿತು? ಯಾವ ಪ್ರವಾದಿ ಹೇಳಿದಾನೆ? ಇದು ಸುಳ್ಳು ಪ್ರವಾದಿ ಹೇಳಿದ ಮಾತಾಗಿದೆ. ಅದಕ್ಕೆ ಬೈಬಲನ್ನು ಓದಬೇಕು. ಬೈಬಲಿನ ಸತ್ಯವನ್ನು ನೀವು ಗುರುತಿಸಬೇಕು, ಸುಳ್ಳಾದ ಮಾತುಗಳನ್ನಲ್ಲ. ಅನವಶ್ಯಕವಾದ ಕೊನೆಯಿಲ್ಲದ ವಂಶಾವಳಿಗಳು, ಅಂಥ ಕಥೆಗಳಿಗೂ ವಂಶಾವಳಿಗಳಿಗೂ ವಿವಾದಕ್ಕೆ ಆಸ್ಪದವಾಗುವುದೇ ಹೊರತು ಪ್ರಯೋಜನವಿಲ್ಲ. ನಿರಾಧಾರ ಆಗಿದೆ ಅದು. ಆರ್ಗ್ಯುಮೆಂಟ್, ಡಿಬೇಟ್ ಅಗತ್ಯವಿಲ್ಲ. ನೋ ನೀಡ್ ಟು ಕಂಪೇರ್ ಜೀಸಸ್ ವಿತ್ ಎನಿಬಡಿ. ಬೈಬಲನ್ನು ಬೇರೆ ಪುಸ್ತಕದೊಂದಿಗೆ ನಾವು ಹೋಲಿಸುವ ಅಗತ್ಯವಿಲ್ಲ. ಇದು ದೇವರು ಮಾನವರಿಗೋಸ್ಕರ ಬರೆದ ಪ್ರೇಮ ಲೇಖ, ಏಕೈಕ ಗ್ರಂಥ ಆಗಿದೆ.
ಪಾಪಿಗಳೊಂದಿಗೆ ಬೆರೆಯದೆ ಪ್ರತ್ಯೇಕವಾಗಿದ್ದಾತನು ಮೇಲಿನಿಂದ ಬಂದಾತನು, ಪಾಪರಹಿತನು, ಕಲ್ಮಶರಹಿತನು, ಪಾಪಿಗಳಿಗೋಸ್ಕರ ಮರಣ ಹೊಂದಿ ಸತ್ತು ತಿರುಗಿ ಎದ್ದು ಬಂದಾತನು ನಮ್ಮ ಈ ಕರ್ತನಾದ ಯೇಸು ಆಗಿದ್ದಾರೆ. ಇದಕ್ಕಿಂತಲೂ ಮೀರಿದಂತಹ ಸತ್ಯ ಬೇರೆ ಯಾವುದೂ ಇಲ್ಲ ಪ್ರಿಯರೇ. ಮಿತವಿಲ್ಲದ ವಿಷಯಗಳು, ಅಪವಿತ್ರವಾದ ವಿಷಯಗಳು ಅಗತ್ಯವಿಲ್ಲ. ಹಾಗೆ 2 ತಿಮೋಥಿ ನೋಡಿ, ಈ 2ನೇ ಅಧ್ಯಾಯ 16ನೇ ವಚನ, ಪ್ರಾಪಂಚಿಕವಾದ ಹರಟೆ ಮಾತುಗಳಿಗೆ ದೂರವಾಗಿರು. ಅವು ಹರಟೆ ಮಾತುಗಳೇ ಆದರೆ ಒಂದು ಕೂಡ ಕ್ರಿಯೆ ಇಲ್ಲದ ಮಾತುಗಳು. ಚೆನ್ನಾಗಿ ಹೇಳ್ತಾರೆ ಮಾತು, ಹಾಗೆ ಹೀಗೆ ಎಂಬುದಾಗಿ ಹರಟೆ ಹೊಡೆಯುತ್ತಾರೆ. ಅದನ್ನು ಮಾಡಿ ತೋರಿಸಲು ಹೇಳ್ರಿ, ಡೆಮಾನ್ಸ್ಟ್ರೇಟ್ ಮಾಡಲು ಹೇಳ್ರಿ. ಆ ಕಾರ್ಯ ನಿಮಗೆ ಗೊತ್ತಲ್ಲವೇ? ಎಷ್ಟೋ ಬರೀ ಬಾಯಿ ಮಾತಿನಿಂದ ಹರಟೆ ಹೊಡೆಯುವ ಮನುಷ್ಯರಿದ್ದಾರೆ. ಮಾತಿನಿಂದಲೇ ನಾವು ಹಿಗ್ಗುವಂತೆ ನಮ್ಮನ್ನು ಹೊಗಳುತ್ತಾರೆ, ಆಹಾ ಎಂದು ಆಶ್ಚರ್ಯಗೊಳ್ಳುವಂತೆ ಮಾಡುತ್ತಾರೆ. ಕೆಲವು ಬೋಧನೆಗಳು ಕೇಳಲು ಇಂಪಾಗಿರುತ್ತವೆ, ಆದರೆ ಕಿವಿಗಳು ಕೆರೆದುಕೊಳ್ಳುವಂತೆ ಮಾಡುತ್ತವೆ. ಆದರೆ ಅವುಗಳಿಂದ ಯಾವ ಪ್ರಯೋಜನ ಇರಲ್ಲ. ತುಸು ತುಸು ಎಂದು ಶಬ್ದ ಕೇಳಿಸುತ್ತೆ, ಆದರೆ ಹೃದಯ ತೊಳೆಯದೇ ಇದ್ದರೆ ಅದರಿಂದ ಪ್ರಯೋಜನ ಏನು ಪ್ರಿಯರೇ? ಬರೀ ಹರಟೆ ಮಾತುಗಳು, ಅಪವಿತ್ರವಾದ ಮಾತುಗಳನ್ನು ಬಿಟ್ಟು ಬಿಡು. ಅವುಗಳಿಗೆ ಮನಸ್ಸು ಕೊಡುವವರು ಹೆಚ್ಚಾಗಿ ಭಕ್ತಿಹೀನರಾಗುತ್ತಾರೆ. ಆ ಒಂದು ಹರಟೆಯ ಮಾತುಗಳು ನಮಗೆ ಇರುವ ಭಕ್ತಿಯನ್ನು ಕೂಡ ಕಳೆದುಕೊಳ್ಳುವಂತೆ ಮಾಡ್ತವೆ, ಭಕ್ತಿಹೀನರಾಗ್ತೇವೆ. ಅವರ ಮಾತು ಕೊಳಕು ಹಣ್ಣಿನಂತೆ ಹರಡಿಕೊಳ್ಳುವುದು. ಖಜ್ಜಿಯಂತೆಯೇ ಒಂದು ವದಂತಿಯ ಮಾತು ನೋಡಿ ಈ ಲೋಕದಲ್ಲಿ ವೈರಲ್ ಆಗ್ಬಿಡುತ್ತೆ. ಒಬ್ಬರ ಕುರಿತಾದ ತಪ್ಪಾದ ಸಮಾಚಾರ ಸೋಷಿಯಲ್ ಮೀಡಿಯಾದಲ್ಲಿ ಇಟ್ಟಾಗ, ಹಾಗೆ ಅಪವಿತ್ರವಾದ ವಿಷಯಗಳನ್ನು ಇಡುವಾಗ, ಇಲ್ಲವೇ ಒಂದು ವಿಮರ್ಶೆ ಇಡುವಾಗ ಅದಕ್ಕೆ ಎಷ್ಟು ಜನ ವ್ಯೂವರ್ಸ್ ಆಗ್ತಾರೆ ನೋಡಿ. ಸತ್ಯದೇವರಾದ ಯೇಸುವಿನ ಸುವಾರ್ತೆ ಸಾರುವಾಗ ಅದು ವಿಸ್ತರಿಸುವುದಿಲ್ವಲ್ಲ, ಆ ಸತ್ಯ ಸುವಾರ್ತೆಯನ್ನು ನಂಬೋದಿಲ್ವಲ್ಲ. ಹೌದು ಪ್ರಿಯರೇ, ಈ ದಿನ ಮನುಷ್ಯರಿಗೆ ಹರಟೆಗಳು ಬೇಕು, ಸುಳ್ಳು ಮಾತುಗಳು ಬೇಕು, ಆರ್ಭಾಟಗಳು ಬೇಕು, ಅಜ್ಜಿಕತೆಗಳು ಬೇಕು. ಆದರೆ ಅವುಗಳಲ್ಲಿ ಯಾವುದು ನಮ್ಮ ಅಂತರಂಗವನ್ನು ಶುದ್ಧೀಕರಿಸೋದಿಲ್ಲ, ನಮ್ಮ ಆಧ್ಯಾತ್ಮಿಕ ಜೀವಿತಕ್ಕೆ ಸಹಾಯ ಮಾಡೋದಿಲ್ಲ. ನಮ್ಮ ಜೀವಿತದಲ್ಲಿ ಅವುಗಳಿಂದ ಎಂಥದೇ ಆಶೀರ್ವಾದ ಹೊಂದಲಾರೆವು. ಅದಕ್ಕೆ ಸತ್ಯವಾಕ್ಯವನ್ನು ಧ್ಯಾನಿಸಿರಿ, ಸುಬೋಧನೆಯನ್ನು ಪ್ರೀತಿಸಿರಿ. ನಿಮ್ಮ ಸ್ಥಿತಿ ನಿಮಗೆ ತಿಳಿಯಪಡಿಸುವಂಥದ್ದೇ ಸುಬೋಧನೆಯಾಗಿದೆ. ಯೇಸುವಿನ ಕುರಿತು ಪ್ರಕಟಿಸುವ ಬೋಧನೆಯೇ ಸುಬೋಧನೆಯಾಗಿದೆ. ಆತನು ಹೆಚ್ಚಿಸಲ್ಪಡಬೇಕು, ನಾನು ತಗ್ಗಿಸಲ್ಪಡಬೇಕು ಎಂದು ಆ ದಿನ ಸ್ನಾನಿಕನಾದ ಯೋಹಾನನು ಬೋಧಿಸುತ್ತಾನೆ. ಅವನು ತನ್ನ ಬೋಧನೆಯಲ್ಲಿ ಯೇಸುವನ್ನು ಹೆಚ್ಚಿಸುತ್ತಾನೆ. ಈ ಕಾಲದಲ್ಲಿ ಕರ್ತನ ನಾಮವೇ ಇಲ್ಲದ ಬೋಧನೆಗಳನ್ನು ನೋಡುವಾಗ, ಒಬ್ಬ ಸೇವಕನೇ ಏನೇನೋ ಮಾಡ್ತಿದ್ದಾನೆ ಎಂಬ ಕೆಲವೊಂದು ಆರ್ಭಾಟ ನೋಡುವಾಗ, ಇವು ಹರಟೆ ಮಾತುಗಳಲ್ಲವೋ? ಇವು ದೇವರ ಮಹಿಮೆ ಕದ್ದುಕೊಳ್ಳುವಂಥದ್ದಲ್ಲವೋ? ಅಂತಹ ಮಾತುಗಳಿಗೆ ಪ್ರಭಾವಿತರಾಗಿ ಅನೇಕರು ಅಂಥವರನ್ನು ಹಿಂಬಾಲಿಸುವುದು, ಅಂಥವುಗಳನ್ನು ಆಶಿಸುವುದು, ಅಂಥವುಗಳ ವಿಷಯದಲ್ಲಿ ಆನಂದಿಸುವುದು ಒಳ್ಳೆಯದಲ್ಲ. ಹರಟೆ ಮಾತಾಡುವಾಗ ಚೆನ್ನಾಗಿರುತ್ತೆ, ಪರವಾಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಬಾಧೆ ಆಗುತ್ತೆ ಅಲ್ಲವೇ? ಅವ್ರ ಬಗ್ಗೆ ಇವ್ರ ಬಗ್ಗೆ ನೀವು ಚೆನ್ನಾಗಿ ಕೇಳ್ತೀರಿ, ಆದರೆ ನಿಮ್ಮ ಸಂಗತಿ ಏನು, ನಿಮ್ಮ ಪರಿಸ್ಥಿತಿ ನಿಮಗೆ ಹೇಳುವಾಗ, ಅದು ನಿಮ್ಮ ಮನಸ್ಸಲ್ಲಿ ತೂರಿಕೊಳ್ಳುವಾಗ ನೀವು ಪಶ್ಚಾತ್ತಾಪ ಪಡುವುದಾದರೆ ಒಳ್ಳೆಯದಾಗಿರುತ್ತೆ. ಬೇರೆಯವರ ಸಂಗತಿ ನಮಗ್ಯಾಕೆ ಪ್ರಿಯರೇ? ನಾವು ಹೇಗಿದ್ದೇವೆಂದು ದೇವರ ಸನ್ನಿಧಿಯಲ್ಲಿ ಪರೀಕ್ಷಿಸಿಕೊಳ್ಬೇಕು. ಒಂದು ವೇಳೆ ನಿಜವಾಗ್ಲೂ ಯಾರಾದರೂ ಹಾಳಾಗಿ ಹೋಗ್ತಿರೋದಾದ್ರೆ, ನರಕಕ್ಕೆ ಹೋಗ್ತಿರೋದಾದ್ರೆ, ನಾಶನಕ್ಕೆ ಹೋಗ್ತಿರೋದಾದ್ರೆ, ಒಂದು ಸಮಾಧಾನ ಇಲ್ಲದ ಸ್ಥಿತಿಯಲ್ಲಿ ಇರೋದಾದ್ರೆ, ಅವರು ಹರಟೆ ಹೊಡೆಯುತ್ತಲೇ ಕಾಲಕ್ಷೇಪ ಮಾಡುತ್ತಾ ಇರೋದಾದ್ರೆ, ಅಯ್ಯೋ ಅವರಿಗೆ ಸುಬೋಧನೆಯನ್ನು ಮಾಡಿ ಸತ್ಯ ದೇವರ ಕಡೆಗೆ ಅವರನ್ನು ನಡೆಸುವಂಥವ್ರು ಯಾರೂ ಇಲ್ವಲ್ಲ ಎಂಬ ಸತ್ಯ ನೀವು ಗ್ರಹಿಸುವುದಾದ್ರೆ ಮೊದಲು ಅವರಿಗಾಗಿ ನೀವು ಪ್ರಾರ್ಥಿಸ್ತೀರಿ. ನಿಮ್ಮ ಕೈಲಾದ ಒಂದು ಸಹಾಯದೊಂದಿಗೆ, ನೀವು ಅರಿತಿರುವಂತಹ ಯೇಸುವಿನ ಸತ್ಯದೊಂದಿಗೆ ಅವರಿಗೆ ಹೇಳುವವರಾಗಿರ್ತೀರಿ. ನೀವು ದೃಢವಾಗಿ ನಂಬಿರುವ ಸತ್ಯವನ್ನು ಮತ್ತೊಬ್ಬರಿಗೆ ಹೇಳುವಾಗ ಅದು ಖಂಡಿತವಾಗಿ ಕೆಲಸ ಮಾಡುತ್ತೆ. ಯೆಹೋವನು ಸರ್ವೋತ್ತಮನೆಂದು ರುಚಿ ನೋಡಿ ತಿಳಿದುಕೊಳ್ಳಿರಿ ಎಂದು ಬೈಬಲ್ ಹೇಳುತ್ತೆ. ದೇವರ ವಾಕ್ಯವನ್ನು, ದೇವರ ಶಕ್ತಿಯನ್ನು ನೀವು ಗ್ರಹಿಸಿಕೊಳ್ಳೋದಾದರೆ ಖಂಡಿತವಾಗಿಯೂ ಅದನ್ನು ನೀವು ಇತರರಿಗೆ ಬೋಧಿಸಬೇಕು, ಇತರರಿಗೆ ಪ್ರಕಟಿಸಬೇಕು, ಇತರರಿಗೆ ತಿಳಿಯಪಡಿಸಬೇಕು. ಯಾಕೆಂದರೆ ಸತ್ಯವಾದ ಬೋಧನೆ ಇಲ್ಲದೆ ಹರಟೆ ಮಾತುಗಳ ಹಿಂದೆ ಹೋಗಿ ಗುಂಪು ಗುಂಪಾಗಿ ಮನುಷ್ಯರು ನಾಶವಾಗ್ತಿದ್ದಾರೆ. ಆಧ್ಯಾತ್ಮಿಕವಾದ ವಿಷಯಗಳಲ್ಲಿ ಆಸಕ್ತಿಯೇ ಇಲ್ಲದವರಾಗ್ತಾ ಇದ್ದಾರೆ. ಶಾರೀರಿಕವಾಗಿ ಅವಶ್ಯಕವಾಗಿದ್ದಂತಹ ಸುಗಂಧ ದ್ರವ್ಯಗಳ ಕುರಿತಾಗಿ, ವಸ್ತ್ರಗಳ ಕುರಿತಾಗಿ, ಹಾಗೆ ಎಷ್ಟೊಂದು ವಾಹನಗಳ ಕುರಿತಾಗಿ, ಈ ಶರೀರಕ್ಕೆ ಅವಶ್ಯಕವಾದವುಗಳ ಕುರಿತಾಗಿ ಹೇಳ್ತಿರುವಾಗ ಚೆನ್ನಾಗಿ ಕೇಳಿಸ್ಕೊಳ್ತೇವೆ. ಹೇಗೆ ಫ್ಲ್ಯಾಟ್ ಕೊಂಡ್ಕೊಳ್ಬೇಕು, ಹೇಗೆ ಕಾರ್ ಕೊಂಡ್ಕೊಳ್ಬೇಕು, ಹೇಗೆ ಈ ಹೊಸ ವಾಚ್ ಬಂತು, ಹೇಗೆ ಸೆಲ್ಫೋನ್ ಬಂತು ಎಂಬ ಈ ವಿಷಯಗಳನ್ನು ಎಷ್ಟೋ ಜನ ಬಾಯಿ ತೆರೆದು ಕೇಳಿಸಿಕೊಳ್ತಾರಲ್ಲವೇ? ಅಂಥವ್ರು ಎಷ್ಟೋ ಜನರಿದ್ದಾರಲ್ಲವೇ? ನಿಮ್ಮ ಆತ್ಮ ರಕ್ಷಿಸುವಂತಹ ಮಾತುಗಳನ್ನು, ನಿಮ್ಮನ್ನು ದೇವರ ರಾಜ್ಯಕ್ಕೆ ವಾರಸುದಾರರನ್ನಾಗಿ
ಮಾಡುವ ಮತ್ತು ದೇವರು ನಿಮ್ಮನ್ನು ಮೆಚ್ಚಿಕೊಳ್ಳುವ ಸ್ಥಾನದಲ್ಲಿ ನೀವು ಜೀವಿಸಬಲ್ಲಂತಹ ಆಧ್ಯಾತ್ಮಿಕವಾದ, ಆರೋಗ್ಯವಾದ, ಬಲವಾದ ಪರಿಸ್ಥಿತಿಯನ್ನುಂಟು ಮಾಡುವ ಮಾತುಗಳೇ ಈ ದೇವರ ಮಾತುಗಳಾಗಿವೆ. ಅಂತಹ ಮಾತುಗಳನ್ನು ನಾವು ಪ್ರೀತಿಸೋಣ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಮ್ಮೆ ನಿಮ್ಮ ಸನ್ನಿಧಿಯಲ್ಲಿ ಈ ಅನುದಿನದ ಧ್ಯಾನದಲ್ಲಿ ಪಾಲ್ಗೊಂಡವರನ್ನು ನಿಮಗೆ ಒಪ್ಪಿಸಿಕೊಡ್ತಿದ್ದೇನೆ. ಈ ಅಂತ್ಯ ದಿನಗಳಲ್ಲಿ ಅನೇಕ ಸುಳ್ಳು ಬೋಧಕರು ಹೊರಟಿ ಸುಳ್ಳಾದಂತಹ ಹರಟೆಯ ಮಾತುಗಳನ್ನು ಆರ್ಭಾಟದ ಮಾತುಗಳೊಂದಿಗೆ ಪ್ರಪಂಚವೆಲ್ಲ ತುಂಬಿಕೊಳ್ಳುತ್ತಿರುವ ಈ ಭಯಂಕರವಾದ ದಿನಮಾನಗಳಲ್ಲಿ ಆತ್ಮದಿಂದಲೂ ಸತ್ಯದಿಂದಲೂ ನಿಮ್ಮನ್ನು ಆರಾಧಿಸುವವರಾಗಿ, ಸತ್ಯವಾಕ್ಯ ಸರಿಯಾಗಿ ವಿಭಜಿಸುವ ದೈವ ಸೇವಕರನ್ನು ಗುರುತಿಸಿ ಆ ಸುಬೋಧನೆಯನ್ನು ಲಾಲಿಸಿ ಸುವಾರ್ತೆ ಸತ್ಯವನ್ನು ಗ್ರಹಿಸುವವರಾಗಿ, ಆಧ್ಯಾತ್ಮಿಕ ಬಲ ಹೊಂದಿಕೊಳ್ಳುವವರಾಗಿ ನಿಮ್ಮ ಬರೋಣದವರೆಗೂ ನಾವು ಸಿದ್ಧರಾಗುವ ಹಾಗೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವಂತಹ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ಎಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಅನ್ನು ವಾಟ್ಸಪ್ ಮಾಡಿರಿ. ನೀವು ಇತರ ದೇಶದಿಂದಲೂ ಕೂಡ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿ, ಪ್ರೈಸ್ ರಿಪೋರ್ಟ್ಸ್ಗಳನ್ನು ಕೂಡ ವಾಟ್ಸಪ್ ಕಳಿಸಿಕೊಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಸಮಯದಲ್ಲಿ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗೆ ಸದಾಕಾಲಕ್ಕೂ ಇರಲಿ.